ಶ್ರೀನಿವಾಸನ ದರ್ಶನವನ್ನು ನೀವು ಹೇಗೆ ಮಾಡಿದರೆ ನಿಮ್ಮ ಬದುಕಿನಲ್ಲಿರ್ತಕ್ಕಂಥ ಸಮಸ್ತ ವಿಧವಾದ ಪಾಪಾದಿಗಳು ಕೂಡ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದಲ್ಲಿರ್ತಕ್ಕಂಥದ್ದು. ಆದರೂ ಮಾಡುವಂಥ ಪದ್ಧತಿಯಲ್ಲಿ ನೀವು ಮಾಡಿದ್ದೇ ಆದರೆ ಖಂಡಿತ ಶ್ರೀನಿವಾಸನ ಅನುಗ್ರಹ ಖಂಡಿತ ಶತಸಿದ್ಧವಾಗಿ ನಿಮ್ಮ ಮೇಲೆ ಆಗ್ತಕ್ಕಂಥದ್ದಾಗುತ್ತೆ. ನೀವು ಅಲ್ಲಿ ಹೋದಾಗ, ಶ್ರೀನಿವಾಸನ ಸಮೀಪಕ್ಕೆ ಹೋದಾಗ ಈ ಮಂತ್ರದ ಉಚ್ಚಾರವನ್ನು ಮಾಡಬೇಕು. ಅಕ್ಷತೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅಣತೆಯನ್ನಿಟ್ಟು ವಿಶೇಷವಾಗಿ ಗರುಡ ದೀಪವನ್ನು ಹಚ್ಚಬೇಕು. ಶ್ರೀ ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಬಂಧುಗಳೇ, ನಮ್ಮ ಬದುಕಿನಲ್ಲಿ ನಾವು ಒಂದಷ್ಟು ಸ್ಥಳಗಳನ್ನು ಎಂದೂ ಮರೆಯದೆ ಆ ಪುಣ್ಯಕ್ಷೇತ್ರಗಳ ಒಡನಾಟದಲ್ಲಿ ಬದುಕುವಂತಹ ನಮ್ಮ ವ್ಯವಸ್ಥೆ ನಮ್ಮಲ್ಲಿರ್ತಕ್ಕಂಥದ್ದಿರುತ್ತೆ. ಅದು ಪುಣ್ಯಕ್ಷೇತ್ರಗಳಿಗೆ ತೆರಳುವುದಾಗಿರಬಹುದು, ಪುಣ್ಯಕ್ಷೇತ್ರಗಳ ಆ ಒಂದು ಕ್ಷೇತ್ರಗಳಲ್ಲಿ ನಾವು ಇರುವಂತಹ ಪೂಜಾ ಸೇವೆಗಳಲ್ಲಿ ಭಾಗಿಗಳಾಗಿ ತಲ್ಲೀನರಾಗ್ತಕ್ಕಂಥದ್ದಾಗಿರಬಹುದು. ಹೀಗೆ ಕಷ್ಟಗಳನ್ನು ನಷ್ಟಗಳನ್ನು ದೂರ ಮಾಡುವಂತಹ ಒಂದಷ್ಟು ಸಂಕಟ ಕ್ಷೇತ್ರಗಳು, ಸಂಕಟ ನಿವೃತ್ತಿ ಕ್ಷೇತ್ರಗಳು, ಒಂದಷ್ಟು ಧನವನ್ನು ವೃದ್ಧಿ ಮಾಡತಕ್ಕಂಥ ಕ್ಷೇತ್ರಗಳು, ಒಂದಷ್ಟು ಜನ್ಮಾಂತರಕೃತವಾಗಿ ಬಂದಿರಬಹುದಾದಂಥ ಸಮಸ್ತ ದೋಷಾದಿಗಳನ್ನು ನಿವೃತ್ತಿ ಮಾಡ್ತಕ್ಕಂಥ ಕ್ಷೇತ್ರಗಳು, ಗ್ರಹಬಾಧೆಗಳನ್ನು ನಿವೃತ್ತಿ ಮಾಡ್ತಕ್ಕಂಥ ಕ್ಷೇತ್ರಗಳು, ಹೀಗೆ ಐತಿಹಾಸಿಕವಾಗಿ ಪುರಾಣ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ನಮ್ಮ ನೆರರಾಜ್ಯಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ದೈವಶಕ್ತಿಯುಕ್ತವಾಗಿರ್ತಕ್ಕಂಥ ಒಂದಷ್ಟು ಒಂದು ಕ್ಷೇತ್ರಗಳು, ಅಂದರೆ ಪುಣ್ಯತಮವಾಗಿರ್ತಕ್ಕಂಥ ದಿವ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಿರ್ತಕ್ಕಂಥದ್ದಿದೆ. ಅಂಥದ್ರಲ್ಲಿ ಅಗ್ರಮಾನ್ಯವಾಗಿರ್ತಕ್ಕಂಥದ್ದು ನಮ್ಮ ನೆರರಾಜ್ಯವಾದ ಆಂಧ್ರ. ಕೂದಲೆಳೆಯ ಸಮೀಪದಲ್ಲಿರ್ತಕ್ಕಂಥ ಕಲಿಯುಗದ ವೈಕುಂಠ ಒಡೆಯನಾಗಿರ್ತಕ್ಕಂಥ ಶ್ರೀನಿವಾಸ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಅಂತೇಳಿ ಕಾಮಿತಾರ್ಥ ಪ್ರದಾಯನಾಗಿರ್ತಕ್ಕಂಥ ಎಲ್ಲ ಮಂಗಳಕರವನ್ನು ನೀಡುವಂತಹ, ಸನ್ಮಂಗಳವನ್ನು ಕೊಡುವಂತಹ ಕಲಿಯುಗದ ವೈಕುಂಠ ಒಡೆಯನಾಗಿರ್ತಕ್ಕಂಥ ಶ್ರೀನಿವಾಸನ ದರ್ಶನ ನಿಮ್ಮ ಬದುಕಿನಲ್ಲಿರ್ತಕ್ಕಂಥ ಸಮಸ್ತ ವಿಧವಾದ ಸರ್ವ ಕಷ್ಟ ನಷ್ಟಾದಿಗಳನ್ನು, ಸಂಕಟಾದಿಗಳನ್ನು ಕೂಡ ಪರಿಹಾರ ಮಾಡತಕ್ಕಂಥ ಒಂದು ದಿವ್ಯತಮವಾಗಿರ್ತಕ್ಕಂಥ ನಾರಾಯಣನ ಕ್ಷೇತ್ರ ತಿರುಮಲ ಕ್ಷೇತ್ರ. ಅಂತಹ ತಿರುಮಲ ಕ್ಷೇತ್ರಕ್ಕೆ ನಾವು ಹೇಳಿದ ತಕ್ಷಣ ಖಂಡಿತ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಅನುಗ್ರಹ ಇದ್ದರೆ ಮಾತ್ರ, ಅವನು ಅಪ್ಪಣೆ ಕೊಟ್ಟರೆ ಮಾತ್ರ ಅವನ ಸಮೀಪಕ್ಕೆ ಹೋಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ 16 ವರ್ಷಗಳಾದರೂ ಕೂಡ ನಾವು ಖಂಡಿತ ಅವನ ದರ್ಶನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಕಲಿಯುಗದ ವೈಕುಂಠ ಒಡೆಯನಾಗಿರ್ತಕ್ಕಂಥ ಶ್ರೀನಿವಾಸನ ದರ್ಶನ ನೀವು ಮಾಡುವುದರಿಂದ ನಿಮ್ಮ ಸಂಚಿತ ಜನ್ಮದ ಸಮಸ್ತ ವಿಧವಾದ ಪಾಪಾದಿಗಳನ್ನು ಪರಿಹಾರವನ್ನು ಮಾಡಿ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತಕ್ಕಂಥ ಗೋವಿಂದ ನಾಮಸ್ಮರಣೆಯಿಂದ ನಿಮ್ಮ ಬದುಕಿನ ಬಂಧನಗಳನ್ನು ಮುಕ್ತಿ ಮಾಡತಕ್ಕಂಥದ್ದು ಹೇಗೆ ದರ್ಶನ ಮಾಡೋದ್ರಿಂದ, ಯಾವ ದಿವಸ ದರ್ಶನ ಮಾಡೋದ್ರಿಂದ, ಯಾವ ಸಮಯದಲ್ಲಿ ದರ್ಶನ ಮಾಡೋದ್ರಿಂದ ಯಾವೆಲ್ಲ ನಿಮಗೆ ಪುಣ್ಯತಮವಾದಂತಹ ಫಲಗಳು ಕೊಡುತ್ತೆ ಅಂತಕ್ಕಂಥದನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸಪ್ತಗಿರಿವಾಸ ಅಂತ ಕರಿತೀವಿ, ಅಂದರೆ 7 ಬೆಟ್ಟಗಳ ಮೇಲೆ ವಾಸಿಸುವವನು ಅಂತ. ಆದರೆ ನಿಜವಾಗಿಯೂ ಆ ಒಂದು ಕ್ಷೇತ್ರ ಮುಖ್ಯವಾಗಿ ವೆಂಕಟೇಶ್ವರ, ಈಶ್ವರನ ಸನ್ನಿಧಿ ಆಗಿರತಕ್ಕಂಥದ್ದು, ಈಶ್ವರನ ಕ್ಷೇತ್ರವಾಗಿರ್ತಕ್ಕಂಥದ್ದು. ಆದರೆ ವರಾಹನು ಆ ಕ್ಷೇತ್ರಾದಿ ದೇವತೆಯಾಗಿರೋದರಿಂದ ವರಾಹನ ಮುಖ್ಯವಾಗಿರ್ತಕ್ಕಂಥ ಪ್ರಬಲ ಶಕ್ತಿಮಯವಾಗಿರ್ತಕ್ಕಂಥ ಕ್ಷೇತ್ರ ತಿರುಮಲ ಕ್ಷೇತ್ರ. ಅಲ್ಲಿ ಇರ್ತಕ್ಕಂಥವನು ಯಾರಪ್ಪ ಅಂದರೆ ಮಮದ್ವೇಷೋ ಶಿವಪ್ರಿಯ ಶಿವಪ್ರಿಯೋ ಮಮದ್ವೇಷಿ ಅಂತೇಳಿ ಭಗವದ್ಗೀತೆಯಲ್ಲಿ ಯಾರೆಲ್ಲ ಆಚಂದ್ರಾರ್ಕವಾಗಿ ದೇವತೆಗಳನ್ನು ನನ್ನನ್ನು ದ್ವೇಷ ಮಾಡಿ ವಿಷ್ಣುವನ್ನು ಆರಾಧನೆ ಮಾಡಿದ್ರು, ವಿಷ್ಣುವನ್ನು ದ್ವೇಷ ಮಾಡಿ ನನ್ನನ್ನು ಆರಾಧನೆ ಮಾಡಿದ್ರು ಕೂಡ ಆಚಂದ್ರಾರ್ಕವಾಗಿ ನರಕದಲ್ಲಿರ್ತಾರೆ ಅಂತಕ್ಕಂಥ ಭಗವದ್ ವಾಕ್ಯದ ಮುಖಾಂತರ ಅಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ತಿರುಪ್ಪಡಿ ಅಂತಕ್ಕಂಥ
ಕ್ಷೇತ್ರದಿಂದ ಪ್ರಾರಂಭ ಆಗ್ತಕ್ಕಂಥದ್ದಾಗುತ್ತೆ ತಿರುಮಲಗಿರಿಯ ಆ ಒಂದು ಪ್ರವಾಸ. ಅಂದರೆ ತಿರುಪ್ಪಡಿ ಅಂದರೆ ಏನು? ಬಹಳ ಮುಖ್ಯವಾಗಿ ನಾವು ದರ್ಶನಕ್ಕೆ ತೆರಳಬೇಕಾದ್ರೆ ಯಾರೋ ಒಬ್ಬರು ಕರೆದ್ರು ತಿರುಪತಿಗೆ ಹೋಗಿ ಬರ್ತೀವಿ ಅಂತೇಳಿ ಬಸ್ಸೋ ಕಾರೋ ಯಾವುದೋ ಒಂದು ವ್ಯವಸ್ಥೆ ಮಾಡಿಕೊಂಡು ಏನೋ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಅಪ್ಪ ದರ್ಶನ ಆಯಿತು ಅಂತ. ಕೇವಲ ಭಗವಂತನ ಸ್ಮರಣೆ ಅಲ್ಲ, ದರ್ಶನದಿಂದ ನಮಗೆ ಅಷ್ಟು ಒಂದು ಸುಖತಮವಾದಂಥ ಸುಖ ಪ್ರಾಪ್ತಿ ಆಗುತ್ತೆ ಅಂತ ಆದರೆ ನೀವು ಮಾಡುವಂತಹ ಆ ಒಂದು ಪ್ರಯಾಣದಲ್ಲಿ, ನೀವು ಕೈಗೊಳ್ಳುವಂತಹ ಆ ಒಂದು ತೀರ್ಥಯಾತ್ರೆಯಲ್ಲಿ ನೀವು ಅನುಸರಿಸಬೇಕಾದಂತಹ ಪದ್ಧತಿಗಳನ್ನು ನೀವು ಅನುಸರಿಸಿ ನೀವು ಮಾಡಿದ್ದೆ ಆದರೆ ಇನ್ನೆಷ್ಟು ವೈಭವವನ್ನು ನೀವು ಕಾಣಬಹುದು. ಅಂದರೆ ವೆಂಕಟೇಶ್ವರನಿಗೆ ಸಮಾನವಾದಂತಹ ದೇವನು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತಕ್ಕಂಥದ್ದು. ವೆಂಕಟೇಶ ಸಮಸ್ಥಾನೋ ಬ್ರಹ್ಮಾಂಡೇ ನಾಸ್ತಿ ಕಿಂಚನಂ, ವೆಂಕಟೇಶ ಸಮೋದೇವೋ ನಭೂತೋ ನ ಭವಿಷ್ಯತಿ ಅಂತಕ್ಕಂಥದ್ದು. ಈ ಕಲಿಯುಗದಲ್ಲಿ ಬ್ರಹ್ಮಾಂಡೇ ನಾಸ್ತಿ ಕಿಂಚನಂ, ಯಾರು ನಾಸ್ತಿಕರಿದ್ದರೂ ಕೂಡ ಆಸ್ತಿಕರನ್ನಾಗಿ ಮಾರ್ಪಡಿಸ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಸಾಕ್ಷಾತ್ ವೈಕುಂಠ ಒಡೆಯನಾಗಿರ್ತಕ್ಕಂಥ ಶ್ರೀನಿವಾಸನಿಗೆ. ಶ್ರೀನಿವಾಸನ ದರ್ಶನವನ್ನು ನೀವು ಹೇಗೆ ಮಾಡಿದರೆ ನಿಮ್ಮ ಬದುಕಿನಲ್ಲಿರ್ತಕ್ಕಂಥ ಸಮಸ್ತ ವಿಧವಾದ ಪಾಪಾದಿಗಳು ಕೂಡ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದಲ್ಲಿರ್ತಕ್ಕಂಥದ್ದು. ಹೇಗಪ್ಪ ಅಂದರೆ ಬಹಳ ಮುಖ್ಯವಾಗಿ ಶ್ರೀನಿವಾಸನ ದರ್ಶನವನ್ನು ನಾವೆಲ್ಲ ಸಹಜವಾಗಿ ಏನಪ್ಪ ಅಂದರೆ ಯಾವಾರಾದರೂ ಪರವಾಗಿಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬೇಡ ಅಂತಕ್ಕಂಥ ಮನಸ್ಥಿತಿ ಇದ್ದಂಥವರು ಹೆಚ್ಚಿನ ಮಾತ್ರದಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ. ಆದರೆ ಶ್ರೀನಿವಾಸನನ್ನು ನೀವು ಮಂಗಳವಾರದ ದಿವಸ ದರ್ಶನ ಮಾಡೋದರಿಂದ ನಮ್ಮ ಬದುಕು ಏನಪ್ಪ ಅಂದರೆ ಸಂಚಿತಮಯುಕ್ತವಾಗಿ ಬಂದಿರತಕ್ಕಂಥ ಕರ್ಮಕ್ಕೆ ಅನುಸಾರವಾಗಿ ಬದುಕ್ತಾ ಇರತಕ್ಕಂಥ ಬದುಕಿಗೆ ಒಂದು ಹೊಸ ಪರಿಷ್ಕಾರವನ್ನು ಕೊಡ್ತಕ್ಕಂಥ ಶಕ್ತಿ ಮಂಗಳವಾರದ ದಿವಸ ಶ್ರೀನಿವಾಸನ ದರ್ಶನ ಮಾಡೋದ್ರಿಂದ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಏನು ಮಾಡಬೇಕು ಅಂದರೆ, ಪ್ರತಿಯೊಬ್ಬರು ಏನೋ ಬಸ್ಸಲ್ಲಿ ಹೋದ್ವಿ, ಅಲ್ಲಿ ನಮಸ್ಕಾರ ಹಾಕ್ಕೊಂಡ್ವಿ, ಶ್ರದ್ಧೆಯಿಂದ ಭಕ್ತಿಭಾವ ಪರವಶದಿಂದ ದೇವರನ್ನು ಒಂದು ಕ್ಷಣ ಮಾತ್ರ ಕಣ್ತುಂಬಿಕೊಂಡು ಹಿಂತಿರುಗಿ ನೇರವಾಗಿ ಊರಿಗೆ ಬರ್ತಕ್ಕಂಥವ್ರು ಮಾಡ್ತೀವಿ. ಅದಲ್ಲ ಪದ್ಧತಿ. ನೇರವಾಗಿ ಹಿಂದಿನ ಕಾಲದಲ್ಲಿ, ಯಾಕಂದರೆ ನಮ್ಮ ಪೂರ್ವಜರೆಲ್ಲರೂ ಕೂಡ ಶ್ರೀನಿವಾಸನ ಸನ್ನಿಧಾನಕ್ಕೆ ತೆರಳಬೇಕಾದ್ರೆ ಕಾಲ್ನಡಿಗೆಯಲ್ಲಿ ತೆರಳುತ್ತಾ ಇದ್ದರು. ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ನಮಗೆ ಸಮಯದ ಅಭಾವವೂ ಇದೆ, ಜೊತೆಗೆ ಒತ್ತಡಗಳು ಇರತಕ್ಕಂಥದ್ದರಿಂದ ಇವತ್ತು ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಾವು ಮಾರ್ಪಡಿಸ್ಕೊಂಡಿದ್ದೀವಿ. ಆದರೂ ಮಾಡುವಂಥ ಪದ್ಧತಿಯಲ್ಲಿ ನೀವು ಮಾಡಿದ್ದೆ ಆದರೆ ಖಂಡಿತ ಶ್ರೀನಿವಾಸನ ಅನುಗ್ರಹ ಖಂಡಿತ ಶತಸಿದ್ಧವಾಗಿ ನಿಮ್ಮ ಮೇಲೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಮಂಗಳವಾರದ ದಿವಸ ಸೋಮವಾರದ ರಾತ್ರಿ ಸಾಯಂ ಸಂಧ್ಯಾ ಸಮಯದಲ್ಲಿ ಶ್ರೀನಿವಾಸನ ಸನ್ನಿಧಾನಕ್ಕೆ ಹೋಗುವ ಮುನ್ನ ಮನೆಗೆ ಒಂದು ಮುಷ್ಟಿ ಆಕಾರದಲ್ಲಿರ್ತಕ್ಕಂಥ ಒಂದು ಅಣತೆಯನ್ನು ತನ್ನಿ. ಆ ಅಣತೆಗೆ ಸಂಪೂರ್ಣವಾಗಿ ಹಳದಿ ಬಣ್ಣವನ್ನು ಬಳಿದು, ವಿಶೇಷವಾಗಿ ಅರಿಶಿಣದಿಂದ ಅದನ್ನು ತೊಳೆದು ಹಳದಿ ಬಣ್ಣವನ್ನು ಬಳಿದು ಸೋಮವಾರದ ರಾತ್ರಿ ಮುಖ್ಯವಾಗಿ ಅಕ್ಕಿಯನ್ನು ಅರಿಶಿಣ ಮಾಡ್ಕೊಳ್ಳಿ. ಅರಿಶಿಣದ ಅಕ್ಷತೆ ಅಕ್ಕಿ ಅಂತ ನಾವು ಕರಿತೀವಿ. ಅಕ್ಷತೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅಣತೆಯನ್ನಿಟ್ಟು ವಿಶೇಷವಾಗಿ ಗರುಡ ದೀಪವನ್ನು ಹಚ್ಚಬೇಕು. ಹೇಗೆ ಗರುಡ ದೀಪವನ್ನು ಹಚ್ಚೋದು ಅಂದರೆ, ಆಕಾಶಮುಖವಾಗಿ ನಮ್ಮ ಕಾರ್ತೀಕ ಮಾಸದಲ್ಲಿ ನಾವು ಕಾರ್ತೀಕ ದೀಪ ಅಂತ ಕರಿತೀವಿ. ಅದೇ ರೀತಿಯಾಗಿ ಭಗವಂತನಿಗೆ ನೀರಾಜನವನ್ನು ಮಾಡಬೇಕಾದ್ರೆ ಕಡ್ಡಿಬತ್ತಿ ಅಲ್ಲ, ನಾವು ಹೂಬತ್ತಿ ಅಂತ ಕರಿತೀವಿ. ಆ ಹೂಬತ್ತಿ ಆಕಾರದಲ್ಲಿರ್ತಕ್ಕಂಥ ಬತ್ತಿಯನ್ನು ಇಟ್ಟು ಗರುಡ ದೀಪವನ್ನು ಹಚ್ಚಬೇಕು. ಮೊದಲನೇದಾಗಿ ಮಹಾವಿಷ್ಣುವಿಗೆ ಶ್ರೀನಿವಾಸನಿಗೆ ಸಾರಥಿ ಆಗಿರ್ತಕ್ಕಂಥವನು ವಿಶ್ವಕ್ಸೇನನು, ಅಂದರೆ ಸಾಕ್ಷಾತ್ ಗರುಡನು. ಹಾಗಾಗಿ ಗರುಡ ದೀಪವನ್ನು ಮನೆಯಲ್ಲಿ ಹಚ್ಚಿಟ್ಟು ಸೋಮವಾರದ ರಾತ್ರಿಯೆಲ್ಲವೂ ಕೂಡ ಉರಿಯುವ ಹಾಗೆ ಮಾಡಿ ಆ ಯಾತ್ರೆಯ ಪೂರ್ಣವಾಗೋ ತನಕ ಕೂಡ ಸಾಧ್ಯವಾದರೆ ಮನೆಯಲ್ಲಿ ದೀಪ ಉರಿತಾ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿ, ಅದರಲ್ಲೂ ಕೂಡ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿಟ್ಟಿದ್ದೆ ಆದರೆ ಖಂಡಿತ ನಿಮಗೆ ಇನ್ನೂ ಶೀಘ್ರವಾಗಿ ಆ ಲಕ್ಷ್ಮೀ ವೆಂಕಟಪ್ರದನ ಅನುಗ್ರಹವಾಗ್ತಕ್ಕಂಥದ್ದಾಗುತ್ತೆ. ಇನ್ನು ಮಂಗಳವಾರದ ದಿವಸ ದರ್ಶನವನ್ನು ಮಾಡಿ ಅನನ್ಯವಾಗಿ ಮಂಗಳವಾರದ ರಾತ್ರಿ ಅಲ್ಲೇ ಇರಬೇಕು. ದರ್ಶನ ಮಾಡೋದಕ್ಕಿಂತ ಮುಂಚೆ ನೀವು ಇಲ್ಲಿಂದ ಹೊರಡಬೇಕಾದ್ರೆ ಸಾಧ್ಯವಾದಷ್ಟು ನಿಮ್ಮ ಬೊಗಸೆಯಷ್ಟಾದರೂ ಕೂಡ ಕಾಯಿನನ್ನು, ಚಿಲ್ಲರೆ ಕಾಯಿನನ್ನು ಒಂದು ಮುಷ್ಟಿ ಈ ಕಾರದಲ್ಲಿ ಇಟ್ಕೊಂಡು ಅನನ್ಯವಾಗಿ ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಮಡದಿ, ನಿಮ್ಮ ತಾಯಿ, ಯಾರಾದರೂ ಹೆಣ್ಣು ಮಕ್ಕಳ ಕೈಯಲ್ಲಿ, ಮಗಳಾದರೂ ಪರವಾಗಿಲ್ಲ, ಆ ಒಂದು ಕಾಯಿನ ಮೇಲೆ
ನೀರನ್ನು ಹಾಕಿಸ್ಕೊಳ್ಳಿ. ನೀರು ಹಾಕಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಸಂಕಲ್ಪ ಏನಿದೆಯೋ ಆ ಎಲ್ಲ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿಟ್ಟು ಅದನ್ನು ಕೂಡ ಆ ಅಣತೆಯ ಮುಂದೆ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಮಂಗಳವಾರದ ಬೆಳಗ್ಗೆ ದರ್ಶನಕ್ಕೆ ತೆರಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಮೊದಲನೇದಾಗಿ ಕ್ಷೇತ್ರಪಾಲಕನಾಗಿರ್ತಕ್ಕಂಥ ಶಿವನನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ತಿರುಪ್ಪಡಿ ಅಂತ ಮೊದಲನೇ ಪಡಿ ಇದೆ, ಅಂದರೆ ಮೆಟ್ಟಿಲುಗಳ ಸಮೀಪದಲ್ಲಿ ಅಲ್ಪಿರಿಯಲ್ಲಿ ಅಲ್ಲಿ ಹೋಗಿ ಶಿವನನ್ನು ಧ್ಯಾನಿಸಬೇಕು. ಅಲ್ಲೇ ಕಪಿಲ ನದಿ ಇದೆ. ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಅಥವಾ ನೀರನ್ನು ಪ್ರೋಕ್ಷಣೆ ಮಾಡಿ ಆ ಕಪಿಲ ಋಷಿಗಳ ಪ್ರಾರ್ಥನೆಯನ್ನು ಮಾಡಿಕೊಂಡು, ಅಪ್ಪ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಇಲ್ಲಿ ತನಕ ಬರಲಿಕ್ಕೆ ಅಂತೇಳಿ ಈ ಗಂಟು ಎಲ್ಲವನ್ನು ತೆಗೆದುಕೊಂಡು ಹೋಗಿ ಆ ಕಪಿಲ ನದಿಯ ತೀರ್ಥವನ್ನು ಸ್ವಲ್ಪ ಸ್ನಾನ ಅಂದರೆ ಅದನ್ನು ಪ್ರೋಕ್ಷಣೆ ಮಾಡಿಕೊಂಡು ತಿರುಪ್ಪಡಿ ಹತ್ರ ಮೊದಲನೇದಾಗಿ ನಮಸ್ಕಾರವನ್ನು ಹಾಕ್ಕೊಂಡು ಆ ನಂತರ ಬೆಟ್ಟಕ್ಕೆ ಪ್ರಯಾಣವನ್ನು ಬೆಳೆಸಬೇಕು. ಬೆಟ್ಟಕ್ಕೆ ಪ್ರಯಾಣವನ್ನು ಬೆಳೆಸಿ ನೀವು ಬಹಳ ಮುಖ್ಯವಾಗಿ ದರ್ಶನ ಅವತ್ತೇ ಆದರೂ ಕೂಡ ಪರವಾಗಿಲ್ಲ, ಮಂಗಳವಾರದ ದಿವಸ ದರ್ಶನ ಮಾಡಿ ರಾತ್ರಿ ಅಲ್ಲೇ ಇದ್ದು ಬುಧವಾರದ ದಿವಸ ಪಾಪನಾಶಿನಿಯಲ್ಲಿ ಸ್ನಾನ ಮಾಡಬೇಕು. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನೀವು ಅಲ್ಲಿ ಕಲ್ಯಾಣಿ ಇರುತ್ತೆ, ಈಗೆಲ್ಲ ಕಲ್ಯಾಣಿಯಲ್ಲಿ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ಆದರೂ ಕೂಡ ಆ ಬೆಟ್ಟದ ಮೇಲೆ ಯಾವುದೇ ನೀರಿನಲ್ಲಿ ಸ್ನಾನ ಮಾಡಿದ್ರೂ ಕೂಡ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು. ಆ ನಂತರದಲ್ಲಿ ವರಾಹಸ್ವಾಮಿಯ ದರ್ಶನವನ್ನು ಮಾಡಿ ಆ ನಂತರ ಶ್ರೀನಿವಾಸನ ದರ್ಶನ ಮಾಡಿ ಹೊರಗಡೆ ಬಂದು ವಿಮಾನ ಗೋಪುರದಲ್ಲಿರ್ತಕ್ಕಂಥ ಶ್ರೀನಿವಾಸನಿಗೆ ನಾವು ಯಾಕೆಂದರೆ ಅಟೆಂಡೆನ್ಸ್ ಬಹಳ ಮುಖ್ಯ, ಅಟೆಂಡೆನ್ಸ್ ಹಾಕಿ ಅವನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಪರಮಾತ್ಮ ನನ್ನನ್ನು ಕರೆಸ್ಕೊಂಡಿದ್ದೀಯಪ್ಪ ಅಂಥೇಳಿ ಅವನ ಶ್ರೀನಿವಾಸನ ವಿಮಾನ ಗೋಪುರದ ಶ್ರೀನಿವಾಸನ ದರ್ಶನ ಮಾಡಿ ಮಂಗಳವಾರದ ರಾತ್ರಿ ಅಲ್ಲೇ ಇದ್ದು ಬೆಳಗ್ಗೆ ಪಾಪನಾಶಿನಿಗೆ ಹೋಗಿ ಪಾಪನಾಶಿನಿ ಸ್ನಾನವನ್ನು ಮಾಡಿ ಮಾರನೇ ಬುಧವಾರದ ದಿವಸ ವಿಶೇಷವಾಗಿ ಕೆಳಗಡೆ ಅಮ್ಮನವ್ರನ್ನ ತಿರ್ಚಾನೂರಿಗೆ ಬಂದು ಅಮ್ಮನವರ ಪದ್ಮಾವತಿಯ ದರ್ಶನವನ್ನು ಮಾಡಿ ಅಲ್ಲಿಂದ ಕಲ್ಯಾಣ ಶ್ರೀನಿವಾಸನ ದರ್ಶನವನ್ನು ಮಾಡಬೇಕು. ಎಲ್ಲಿದೆ? ಶ್ರೀನಿವಾಸ ಮಂಗಾಪುರದಲ್ಲಿರ್ತಕ್ಕಂಥದ್ದಿದೆ. ಆ ಶ್ರೀನಿವಾಸ ಮಂಗಾಪುರದಲ್ಲಿರ್ತಕ್ಕಂಥ ಶ್ರೀನಿವಾಸನ ದರ್ಶನವನ್ನು ಮಾಡಿ ನೇರವಾಗಿ ಮನೆಗೆ ಬರತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ನೀವು ಮನೆಗೆ ಬಂದ ನಂತರದಲ್ಲಿ ಉರಿತಾ ಇರತಕ್ಕಂಥ ದೀಪದ ಮುಂದೆ ಒಂದು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಒಂದು ಮಡಕೆಯಲ್ಲಿ ಬೆಣ್ಣೆಯನ್ನು ಇಡಬೇಕು. ಎಲ್ಲಿ? ಆ ದೀಪದ ಮುಂದೆ ಬೆಣ್ಣೆಯನ್ನಿಟ್ಟು ಅನನ್ಯವಾಗಿ ಲಕ್ಷ್ಮೀ ವೆಂಕಟರಮಣ ಕವಚ ಸ್ತೋತ್ರವನ್ನು ಪ್ರಾರಂಭ ಮಾಡಬೇಕು. ಯಾವಾಗ? ನೀವು ಅಲ್ಲಿಂದ ಬಂದ ನಂತರದಲ್ಲಿ ಲಕ್ಷ್ಮೀ ವೆಂಕಟರಮಣನ ಕವಚ ಸ್ತೋತ್ರ ಇದೆ. ಈ ಕವಚ ಸ್ತೋತ್ರವನ್ನು 11 ದಿನಗಳ ಕಾಲ ನಿರಂತರವಾಗಿ ಸಾಯಂ ಸಂಧ್ಯಾ ಸಮಯದಲ್ಲಿ ಪಾರಾಯಣವನ್ನು ಮಾಡಬೇಕು. ಇನ್ನೊಂದೇನಪ್ಪ ಅಂದರೆ, ನೀವು ಅಲ್ಲಿ ಹೋದಾಗ ಶ್ರೀನಿವಾಸನ ಸಮೀಪಕ್ಕೆ ಹೋದಾಗ ಈ ಮಂತ್ರದ ಉಚ್ಚಾರವನ್ನು ಮಾಡಬೇಕು. ವಿನಾ ವೆಂಕಟೇಶಂ ನನಾಥೋ ನನಾತಃ ಸದಾ ವೆಂಕಟೇಶಂ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಿಯಂ ವೆಂಕಟೇಶಂ ಪ್ರಯಚ್ಛ ಅಂತಕ್ಕಂಥ ಈ ಮಂತ್ರವನ್ನು ನೀವು ನಿರಂತರವಾಗಿ ಬೆಟ್ಟದ ಮೇಲೆ ಹೋಗೋ ತನಕ, ಇರೋ ತನಕ, ಭಗವಂತನ ಧ್ಯಾನ ದರ್ಶನ ಮಾಡೋ ತನಕ ಕೂಡ ಈ ಒಂದು ಮಂತ್ರವನ್ನು ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಿಯಂ ವೆಂಕಟೇಶಂ ಪ್ರಯಚ್ಛ ಈ ಮಂತ್ರದ ಉಚ್ಚಾರವನ್ನು ನಿರಂತರವಾಗಿ ಮಾಡಿ 11 ದಿನಗಳ ಕಾಲ ಮನೆಯಲ್ಲಿ ವಿಶೇಷವಾಗಿ ಆ ಒಂದು ವೆಂಕಟರಮಣನ ವಜ್ರಕವಚವಾಗಿರ್ತಕ್ಕಂಥ ಕವಚ ಪಾರಾಯಣವನ್ನು ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ಬೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಅರಳಿ ಮರದ ಬುಡದಲ್ಲಿಟ್ಟು ಆ ದೀಪವನ್ನು ಕೂಡ ಗುರುವಾರದ ದಿವಸ ಅಂದರೆ 3 ದಿವಸಗಳ ನಂತರದಲ್ಲಿ ಅಥವಾ ನೀವು ಬಂದ ಯಾವುದೇ 11 ದಿನಗಳ ಒಳಗಡೆ ಯಾವ ದಿನ ಬೇಕಾದರೂ ಕೂಡ ನೀವು ಓದಂಥ ದಿನವನ್ನು ಹೊರತುಪಡಿಸಿ ಮಂಗಳವಾರ ಅಥವಾ ನೀವು ಓದಂಥ ದಿನ ಸೋಮವಾರ ಆಗಿರತಕ್ಕಂಥದ್ದಾಗಿರುತ್ತೆ. ಸೋಮವಾರ ದಿನವನ್ನು ಹೊರತುಪಡಿಸಿ ಬೇರೆ ಯಾವ ದಿನದಲ್ಲಿ ಬೇಕಾದರೂ ಕೂಡ ದೀಪವನ್ನು ವಿಸರ್ಜಿಸಿ ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ಪುಣ್ಯತಮವಾಗಿರ್ತಕ್ಕಂಥ ವೃಕ್ಷದ ಕೆಳಗಡೆ ಅರಳಿ ಮರ, ಬನ್ನಿ ಮರ, ಬೇವಿನ ಮರ, ಯಾವುದಾದ್ರೂ ಪುಣ್ಯತಮವಾಗಿರ್ತಕ್ಕಂಥ ವೃಕ್ಷದ ಕೆಳಗಡೆ ಇಟ್ಟು ಈ 48 ದಿನಗಳ ಕಾಲ ಬ್ರಹ್ಮಚರ್ಯವನ್ನು, ಮನೆಯಲ್ಲಿ ಸಾತ್ವಿಕ ಆಹಾರವನ್ನು, ಸಾತ್ವಿಕ ಪದಗಳನ್ನು, ಮನೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಕಾರಾತ್ಮಕ ದೋಷಾದಿಗಳನ್ನು ಹೆಚ್ಚಿಸದ ಹಾಗೆ ನೋಡಿಕೊಂಡು 48 ದಿನಗಳ ಕಾಲ ಪರಿಶುದ್ಧವಾಗಿ ನಿಮ್ಮ ಅನನ್ಯ ಪ್ರಾರ್ಥನೆ ಮಾಡಿ ವೆಂಕಟರಮಣನ 11 ದಿನಗಳ ಪ್ರಾರ್ಥನೆಯೊಂದಿಗೆ ಕೊನೆಯದಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಯ ದರ್ಶನ ಅಥವಾ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಕ್ಕಂಥ ಆ ಒಂದು ಕಾಯಕವನ್ನು ನೀವು ಮಾಡಿಕೊಂಡಾಗ
ನಿಮ್ಮ ಬದುಕಿನಲ್ಲಿರ್ತಕ್ಕಂಥ ಸಮಸ್ತ ವಿಧವಾದ ಕಂಟಕಾದಿಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು.